ಕಾಂಗ್ರೆಸ್ ಆಗಿದ್ದುಕೊಂಡು ನಾಚಿಕೆ ಆಗ್ತದೆ. ಇನ್ನು ಈ ಹೋರಾಟದಲ್ಲಿ ಮೊನ್ನೆ ತೀರ್ಥಯಾತ್ರೆ ಮಾಡಿದ್ರು. ಈಗ ಅದರ ನಂತರ ಅದು ಜನರು ನಿಮ್ಗೆ ಹೋರಾಟಕ್ಕೆ ಜಾಸ್ತಿ ಜನ ಬಂದಿದ್ದಾರೆ. ಆ ಇವೆಂಟಿಗಲ್ಲ, ಅದರ ನಂತರ ಅದರ ಜನರಿಗೆ ಮನವರಿಕೆ ಆಗಿದೆ. ಇದರಿಂದ ಕಷ್ಟ ಇದೆ ಎಂದು ಜನರಿಗೆ ಮನವರಿಕೆ ಆಗಿದೆ. ಜನರು ಎಚ್ಚೆತ್ತಿದ್ದಾರೆ. ಮುಂದಿನ ಹೋರಾಟ ಸಮಯದಲ್ಲಿ ಖಂಡಿತವಾಗಿ ನಮಗೆ ಸಹಕಾರ ಮಾಡಬಹುದು, ಮಾಡ್ತಾರೆ. ಜನರು ಇಷ್ಟು ಹೋರಾಟಗಳಿಗೆ ರಾಜಕೀಯದ ಅಂತ ಹೇಳೋದಿಲ್ಲ. ಈಗ ಪರಿಸರವಾದಿಗಳ ಪ್ರಶ್ನೆ ಬಂದಿದೆ. ಈ ಹೋರಾಟ ನೇತೃತ್ವ ಪರಿಸರವಾದಿಗಳು ತಗೊಳ್ಳೋದನ್ನ ಕೂಡ ಯಾರು ಅದಕ್ಕೆ ಅಭ್ಯಂತರ ಇಲ್ಲ. ಪರಿಸರವಾದಿಗಳನ್ನು ಮಾಡಬಾರದು ಅಂತ ಹೇಳಿ ಯಾರು ತಡೆದಿಲ್ಲ. ನಾವೇ ಮತ್ತೆ ನಿರಂಜನ್ ರೈ ಅವರನ್ನಾಗಲಿ ಹೊರಟವರನ್ನಾಗಲಿ ನಾವೇ ಕರೆದುಕೊಂಡು ಮೊನ್ನೆಯ ಬೆಂಗಳೂರಿನ ಬಿಲ್ಡಿಂಗ್ ಕೂಡ ನಾವೇ ಅವರನ್ನು ಕರೆದುಕೊಂಡು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿಕೊಂಡು ಕರೆದುಕೊಂಡು ಹೋಗಿರುವಂತದ್ದು ಎಲ್ಲ ಹೋರಾಟಗಾರರ ವಿಶ್ವಾಸಗಳು. ಆದ್ರೆ ಅವರದ್ದು ಮನಸ್ಸಲ್ಲಿರುವಂತದ್ದು ಬೇಸರ ಅವತ್ತು ಹೇಳಿದ್ದೆ ನಾನು. ಅವ್ರು ಹೇಳಿದ್ರೆ ನಾವು ಇಷ್ಟು ಹೋರಾಟ ಮಾಡಿದ್ರು, ಜನರಿಗೆ ಇದು ಬೇಡ ಅಂತ ಮನಸ್ಸಲ್ಲಿದ್ರೆ, ಜನರು ಯಾರು ರಸ್ತೆಗೆ ಬರದಿದ್ರೆ ಇದರಿಂದ ಒಂದೇ ದಾರಿಯಿಂದ ಇರುವಂತದ್ದು ಗಲಾಟೆ ಒಂದೇ ಉಳಿದ ಎಲ್ಲ ಹೋರಾಟಗಳಾಯ್ತು. ಇಲ್ಲಿ ಬಂದ್ಗಳಾಯ್ತು, ಪ್ರತಿಭಟನೆಗಳಾಯ್ತು, ಎಲ್ಲವೂ ಆಯ್ತು. ಇನ್ನು ಇರುವಂತದ್ದಿನ್ನು ಒಂದೇ ಹೋರಾಟ ಇರುವಂತದ್ದಿನ್ನು ಗಲಾಟೆ ಆಗಬೇಕು. ಅಲ್ಲ, ಜನರ ವಿಶ್ವಾಸ ಗಳಿಸಲಿಕ್ಕೆ ಬೇಕಾದಷ್ಟು ಮಾಡಿದ್ದು. ಆದ್ರೂ ಜನರಿಗೆ ವಿಶ್ವಾಸ ಇಲ್ಲ ಅಂತ ಹೇಳಿ ಆದ್ರೆ ನಾಳೆ ಬೇಕಿದ್ರೆ ಅವರ ಏರಿಯಾದಲ್ಲಿ ಅವರ ಮನೆಗೆ ನೀರು ಬರೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವರು ಪಂಚಾಯತ್ನವನಿಗೋ ಅಥವಾ ಕಾರ್ಪೊರೇಟರ್ಗೆ ಇದ್ದವನಿಗೆ ಫೋನ್ ಮಾಡಿ ಜೋರು ಮಾಡ್ತಾರೆ. ಅಲ್ಲ, ಅವರಿಗೆ ಯಾರ ಹತ್ರ ವಿಶ್ವಾಸ ಅಂತ ಅವರ ಹೆಸರು ಹೇಳಿ ಲೀಡರ್ಶಿಪ್ ಅವರ ಮೇಲೆ ನಾವು ಕೊಡ್ತೇವೆ. ಜನರಿಗೆ ಯಾರ ಮೇಲೆ ವಿಶ್ವಾಸ ಇದೆ ಅವರ ಹೆಸರು ಹೇಳಿ ಜನರು ಲೀಡರ್ಶಿಪ್ ನಾವು ಕೊಡ್ತೇವೆ. ಅವರ ಇನ್ನ ಜೊತೆಲಿ ಹೋಗ್ತೇವೆ. ನಾವು ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಾವು ಈ ರೀತಿ ನಾವು ಮಾತನಾಡಿದ್ದೇವೆ. ಅವರ ಸ್ವರಕ್ಕೆ ನಾವು ಅಷ್ಟೇ ರೀತಿ ನಿಂತುಕೊಂಡು ನಾವು ಅದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ನಾವು ಒಂದು ಕಾನೂನಿನ ಚೌಕಟ್ಟಿನ ಒಳಗೆ ಯಾವ ರೀತಿಯೆಲ್ಲ ಹೋರಾಟ ಮಾಡಬಹುದು ಎಲ್ಲ ಹೋರಾಟಗಳನ್ನು ಮಾಡಿ ಆಗಿದೆ. ನಾವು ಹೋದಕ್ಕೆಲ್ಲ ಹೋರಾಟಗಳನ್ನು ಮಾಡಿದ್ದೇವೆ. ಯಾವುದು ಬಾಕಿ ಬಿಟ್ಟಿದೆ ಹೇಳ್ತಾರೆ. ನಾವು ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ಏನಿರಬೇಕು ಅಂತ ಹೇಳಿಕೊಂಡು ಎಲ್ಲವನ್ನೂ ನಾವು ಖಂಡಿತ ಮಾಡಿದ್ದೇವೆ. ಈಗ ಕೂಡ ನಾವು ಅದೇ ಹೇಳಿದ್ರು. ಮೊನ್ನೆ ಯಡಿಯೂರಪ್ಪನವರು ಹೇಳಿದ್ದು ಬಂದ ಮರು ದಿವಸವೇ ಸಂಸದರು ಪತ್ರಿಕಾಗೋಷ್ಠಿ ಮಾಡಿದ್ರು. ಇಲ್ಲಿನ ಜಿಲ್ಲೆಯ ಅಧ್ಯಕ್ಷರು ಕೂಡ ಮಾಡಿದ್ರು. ಮಟ್ಟಂದಿರವರನ್ನೇ ನಿಂತುಕೊಂಡು ಮಾಡಿದ್ರು. ಇದು ನಮ್ಮ ಜಿಲ್ಲೆಯ ಪ್ರಶ್ನೆ. ರಾಜ್ಯ ಅಧ್ಯಕ್ಷರು ಬೇರೆ ಹೇಳಿದ್ರು ಕೂಡ ನಾವು ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯವಾಗಿ ನಾವು ಮಾಡ್ತೇವೆ. ನಾವು ಯಾವತ್ತು ಯೋಜನೆ ವಿರುದ್ಧವೇ ಇದ್ದೇವೆ. ರಾಜ್ಯಾಧ್ಯಕ್ಷರು ಹೇಳಿದ ತಕ್ಷಣ ನಾವು ಅದಕ್ಕಿಲ್ಲ, ನಾವು ಹೋರಾಟದಲ್ಲಿದ್ದೆ, ನಾವು ಇದರ ವಿರುದ್ಧವೇ ಇದ್ದೇವೆ ಅಂತ ಹೇಳಿಕೊಂಡು ಯಾವುದೇ ಕಾರಣಕ್ಕೆ ನಾವು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿಕೊಂಡು ಇದು ನಮ್ಮ ಸ್ಪಷ್ಟ ತೀರ್ಮಾನ. ಇದು ಪಕ್ಷದ ಕಡೆಯಿಂದ ಕೊಡಿರುವಂತದ್ದು. ಅಲ್ಲ, ಉಪಯೋಗ ಆಗುವಂಥದ್ದು. ನಾನು ಹೇಳೋದು ಕೇಳಿ ಕಂಪ್ಲೀಟ್ ಮಾಡ್ತೇನೆ. ಈಗ ಕಾಂಗ್ರೆಸ್ ಹೋಯ್ತು, ಬಿಜೆಪಿ ಬಂತು ಅಧಿಕಾರ. ನಮ್ಗೆ ಏನು ಯೂಸ್? ಅಲ್ಲಿ ಕೂಡ ಅವರು ಅದಕ್ಕೆ ಸಪೋರ್ಟ್ ಇದ್ದಾರೆ. ಇಲ್ಲಿ ಅವರು ಮಾತ್ರ ವಿರೋಧ ಅಂತ ಹೇಳ್ತಾ ಇದ್ರೆ ಏನು ಯೂಸ್? ಯಾವ ಪೊಲಿಟಿಷಿಯನ್ಸ್ ಆಗದೆ ಏನು ಮಾಡ್ಲಿಕ್ಕೆ ಆಗುದಿಲ್ವಾ? ಅಲ್ಲ, ಒಂದು ಪಕ್ಷಕ್ಕೂ ಆಗದ ಒಂದು ಬದ್ಧತೆ ಇಲ್ಲ. ಅಲ್ಲ, ಒಂದು ಪಕ್ಷಕ್ಕೆ ಇದು ಪಕ್ಷದ ಬದ್ಧತೆ ಪ್ರಶ್ನೆ ಬರೋದಿಲ್ಲ. ಒಂದು ತಿಳ್ಕೊಳ್ಬೇಕು. ತಾವು ತಪ್ಪು ಮಾಡ್ತಾ ಇದ್ದೀರಿ. ತಾವು ಇದು ಯಾವುದೇ ಪಕ್ಷದ ಬದ್ಧತೆ ಅಲ್ಲ. ಇದು ಜನರ ಬದ್ಧತೆ ಪ್ರಶ್ನೆ ಇರುವಂತದ್ದು. ನಾವಿಲ್ಲಿ ಒಂದು ಜಿಲ್ಲೆಯವರು ಹೋರಾಟ ಮಾಡಿದಾಗ 7 ಜಿಲ್ಲೆಯವರಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷ ಒಂದು ರಾಜ್ಯದ ಕಮಿಟಿಯನ್ನು ನಿರ್ಧಾರ ತಗೊಳ್ಳಿಕ್ಕೆ ಆಗುದಿಲ್ಲ ಸ್ಪಷ್ಟವಾಗಿ. ನಾವಿಲ್ಲಿ ಒಂದು ಜಿಲ್ಲೆಯವರು ಹೋರಾಟ ಮಾಡಿದಾಗ 7 ಜಿಲ್ಲೆಯವರು ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕಾಂಗ್ರೆಸ್ ಬಿಜೆಪಿಯಲ್ಲಿ ನಾವಿಲ್ಲಿ ದೊಡ್ಡ ಹೋರಾಟವಾಗಿ ಮಾಡ್ತಾ ಇರುವಂತದ್ದು. ಅದಕ್ಕೋಸ್ಕರ ಯಾವುದೇ ಪಕ್ಷಗಳ ನಡೆಯೋದಲ್ಲ. ಇಲ್ಲಿ ಯಾರೆಲ್ಲ ಪಕ್ಷ ಯಾವುದೆಲ್ಲ ಪಕ್ಷಗಳು ಬರ್ತಾರೆ ಸೇರಿಸಿಕೊಂಡು ಇಲ್ಲಿ ಮಾಡ್ತಾ ಇರೋದು. ಅಲ್ಲಿಯೂ ಎಲ್ಲಾ ಪಕ್ಷಗಳು ಜೊತೆಯಲ್ಲಿ ಅಲ್ಲಿಯೂ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ತಪ್ಪಿಸೋ ಪ್ರಯತ್ನ ಅಲ್ಲ. ಹಾಗಾಗಿ ನಾನು ಹೇಳಿದ್ರು ರಾಜ್ಯ ನಾಯಕರುಗಳು ಅಲ್ಲ, ರಾಜ್ಯ ನಾಯಕರುಗಳು ಇರಬಹುದು. ಹಾಗಾಗಿ ರಾಜ್ಯ ನಾಯಕರ ನಿರ್ಧಾರದ ಪ್ರಶ್ನೆ ಅಲ್ಲ ಇದು, ಜಿಲ್ಲೆಯ ನಾಯಕರುಗಳ ತೀರ್ಮಾನದ ಪ್ರಶ್ನೆ ಇದು. ಇದರಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಎಡವಿದೆ. ನಿರ್ಧಾರ ತೆಗೊಳ್ಳುವಾಗ ದೇರ್ ಇಸ್ ಎ ಡೆಫಿನೆಟ್ ಲಾ, ಕಾನೂನು. ಅಂತರ್ ಜಿಲ್ಲೆಯ ನೀರಿನ ವಿವಾದ ಅಥವಾ ಯಾವುದೇ ವಿವಾದ ಎರಡೂ ಜಿಲ್ಲೆಯ ಅದರ ಪ್ರಯೋಜನ ಆಗುವವರನ್ನ ಕರೆದು, ಅದರಿಂದ ತೊಂದರೆ ಆಗುವವರನ್ನ ಕರೆದು ಕೂತು ಚರ್ಚೆ ಮಾಡಿ ಮಾಡಬೇಕೆಂಬುದು ದೇಶದ ಕಾನೂನು. ಹಿಂದಿನ ಸರ್ಕಾರ ಈ ಸರ್ಕಾರ ಈ ಕಾನೂನನ್ನ ಗಾಳಿಗೆ ಅದರಿಂದಾಗಿ ಇವತ್ತು ಈ ಗೊಂದಲ ಆಗ್ತದೆ. ಈಗ ಅವರು ಮೊನ್ನೆ 2-3ನೇ ತಾರೀಕಿಗೆ ಮಾಡಿದ ಸರ್ವೆ ಪ್ರಾರಂಭದಲ್ಲಿ ಮಾಡಬೇಕು. ಎಲ್ಲಿ ಮಾಡಿದ್ದಾರೆ? ಇಟ್ಸ್ ಎ ಮಿಸ್ಟೇಕ್ ಆಫ್ ದ ಗವರ್ಮೆಂಟ್, ಟೋಟಲ್ ಮಿಸ್ಟೇಕ್. ತಪ್ಪು ಮಾಡಿದ್ದಾರೆ. ಹಿಂದಿನ ಸರ್ಕಾರ ತಪ್ಪು ಮಾಡಿದೆ, ಈ ಸರ್ಕಾರ ನಾವು ವಾಸ್ತವಾಂಶ ಹೇಳುದು. ಅದರಿಂದಾಗಿ ಈಗ ಗೊತ್ತಲ್ಲ ಇವತ್ತು. ಇಲ್ಲದ್ರೆ ನಾವಿಲ್ಲಿ ಬಂದು ಕೂತ್ಕೊಳ್ಳೋ ಅಗತ್ಯ ಇರಲಿಲ್ಲ.
ಇಬ್ರು ಇದು ಮಾಡ್ತಿದ್ರೆ ಸರ್ಕಾರ ಸರಿಯಾದ ನಿರ್ಧಾರ ತೆಗೆಯುತ್ತಿದ್ರೆ ಕಾನೂನು ಪ್ರಕಾರ ಹೋಗ್ತಿದ್ರೆ ಈ ಗೊಂದಲ ಇರ್ಲಿಲ್ಲ. ನಿಮಗೆ ಗೊತ್ತಿದೆ, ಕೆಲವು ಟಿವಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ, 7 ಜಿಲ್ಲೆಯಲ್ಲಿ ಯಾರು ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಾರೆ ಕಾಂಟ್ರಾಕ್ಟರ್ಸ್, ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ನೀವು ಹಾಕಿ ಪೇಪರ್ ಅಲ್ಲಿ ಅದು ನೀವ್ಯಾಕೆ ಹಾಕುದಿಲ್ಲ? ನಾನು ಕೇಳ್ತೇನೆ ನಿಮ್ಮಲ್ಲಿ. 7 ರಾಜ್ಯಗಳಲ್ಲಿ ಅವರನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಪೇಪರ್ ಅಲ್ಲಿ ಹಾಕ್ಲಿಲ್ವಾ? ಒಂದು ಪತ್ರಿಕೆಯಲ್ಲಿ ಬಂದಿದೆ, ನೀವು ಆ allegation ಒಂದೆರಡು ಪತ್ರಿಕೆಯಲ್ಲಿ ಮಾತ್ರ ಬಂದಿದೆ. ನೀವು ಮತ್ತೆ ಹಾಕ್ಲಿಲ್ಲ ಅಂತ ನೀವು ಹೇಳೋದು. ಹೇಳಿಲ್ಲ, ಒಂದೆರಡು ಪತ್ರಿಕೆ ಮೀಡಿಯಾವೇ ಫಸ್ಟ್ ಹಾಕಿದ್ದು. ಇಲ್ಲದೆ ನನಗೆ ಗೊತ್ತು, ಒಂದೆರಡು ಪತ್ರಿಕೆ ಅದನ್ನ ಸ್ವಲ್ಪ ಜೋರಾಗಿ ಹೈಲೈಟ್ ಮಾಡಿ. ಈ ತರ ಅನ್ಯಾಯ ಆಗ್ತದೆ. ಅದನ್ನು ಚಾನೆಲ್ ಅವರು ಫಸ್ಟ್ ಬ್ರೇಕ್ ಮಾಡಿದೆ. ಚಾನೆಲ್ ಅವರು ಪೇಪರ್ ನವರು ಹಾಕಿದ್ದಾರೆ. ಅದರ ನಂತರ ಹೋರಾಟಗಾರರು ಅಂತ ಹೇಳ್ಕೊಂಡವರು ಮತ್ತೆ ಅದನ್ನು ಹೇಳಲಿಕ್ಕೆ ಒಂದೆರಡು ಚಾನೆಲ್ ಅವರು ಹಾಕಿದ್ದಾರೆ. ಅದನ್ನು ಸ್ವಲ್ಪ ಜೋರ್ ಮಾಡಿ. ಮತ್ತೆ ನಮ್ಮ ಜಿಲ್ಲೆಯ ಜನರಿಗೆ ನಿಮ್ಗೆ ಗೊತ್ತಿದೆ, ಈಗ ಮೊನ್ನೆ ಸಪ್ತಕ್ಷೇತ್ರ ಪಂಚತೀರ್ಥ ಯಾತ್ರೆ ಮಾಡಿದ ಮೇಲೆ ಜನರಿಗೆ ಸ್ವಲ್ಪ ತಿಳುವಳಿಕೆ ಬಂದಿದೆ. ತೊಂದರೆ ಇವತ್ತು ಈ ಸಲ, ಕಳೆದ ಸಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ಹಾಸ್ಟೆಲ್ಗಳು, ಎಲ್ಲ ಆಸ್ಪತ್ರೆಗಳು ಖಾಲಿಯಾಗಿದೆ, ಎಲ್ಲ ಮನೆಗೆ ಹೋಗಿದ್ದಾರೆ. ಈ ಸಲ ಏನೋ ಸ್ವಲ್ಪ 2 ಮೀಟರ್ ಜಾಸ್ತಿ ಮಾಡಿದ್ರು. ನಾನು ಅದರ ಬಗ್ಗೆ ತುಂಬಾ ಇದೆ, ಅದು ನಾನು ಇದರಲ್ಲಿ ಈ ಸಂದರ್ಭದಲ್ಲಿ ಹೋಗೋದಿಲ್ಲ. ಸುಬ್ಬಯ್ಯ ಅಲ್ಲಿ 2 ಮೀಟರ್ ಜಾಸ್ತಿ ಆದ್ರೆ ಬಹುಶಃ ಈ ಸಲ ನೀರು ಬಂದ್ರೆ ಜನ ಇನ್ನು ಮತ್ತೆ ಸುಮ್ಮನೆ ಕೂತ್ಕೊಳ್ತಾರೆ. ಮತ್ತೆ ನೀವು ನಮ್ಗೆ ಇದೇ ಕ್ವಶನ್, ನಮ್ದು ಹೋರಾಟ ಬೇಡ. ಈಗ ನೀವು